ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈಶಾನ್ಯ ರಾಜ್ಯ ಮಣಿಪುರಕ್ಕೆ ಮತ್ತೆ ಬೆಂಕಿ ಬಿದ್ದಿದೆ. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನಗೊಳ್ತಾ ಇದೆ. ಜಿರಿಬಾಮ್ ಜಿಲ್ಲೆಯಲ್ಲಿ ಇತ್ತೀಚೆಗೆ 6 ಮಂದಿ ಕಾಣೆಯಾಗಿದ್ರು. ಕುಕಿ ಬಂಡುಕೋರರು ಅವರನ್ನ ಅಪಹರಣ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಅದರಲ್ಲಿ 8 ತಿಂಗಳ ಮಗು ಸೇರಿ ಮಹಿಳೆಯರು ಕೂಡ ಇದ್ರು. ಈಗ 5 ದಿನಗಳ ಬಳಿಕ ಆ 6 ಜನರು ಶವವಾಗಿ ಪತ್ತೆಯಾಗಿದ್ದಾರೆ. ಅದು ದೂರದ ಅಸ್ಸಾಂನಲ್ಲಿ 2 ಕಡೆ ಪ್ರತ್ಯೇಕ ಲೊಕೇಶನ್ಗಳಲ್ಲಿ ಪತ್ತೆಯಾಗಿದ್ದಾರೆ. ಇದನ್ನು ಅಲ್ಲಿನ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ಆ ಮೃತದೇಹಗಳನ್ನು ಹೆಲಿಕಾಪ್ಟರ್ ಮೂಲಕ ಮಣಿಪುರಕ್ಕೆ ತರಲಾಗ್ತಿದೆ. ಇದರ ಬೆನ್ನಲ್ಲೇ ಮಣಿಪುರದಾದ್ಯಂತ ಭಾರೀ ಪ್ರತಿಭಟನೆಗಳಾಗಿವೆ. ಇದೊಂದು ಭಯೋತ್ಪಾದಕ ದಾಳಿ ಅಂತ ಪ್ರತಿಭಟನಾಕಾರರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಇಂಫಾಲ್ ಜಿಲ್ಲೆಯ ಹಲವು ಕಡೆಗಳಲ್ಲಿ ಟೈರ್ಗಳನ್ನು ಸುಟ್ಟು ಹಾಕಿ ಮುಖ್ಯ ರಸ್ತೆಗಳನ್ನು ಬ್ಲಾಕ್ ಮಾಡಿದ್ದಾರೆ. ಪರಿಸ್ಥಿತಿ ತೀವ್ರ ಸ್ವರೂಪ ಪಡಿತಾ ಇದ್ದ ಹಾಗೆ ಪೂರ್ವ ಇಂಫಾಲ್, ಪಶ್ಚಿಮ ಇಂಫಾಲ್ ಹಾಗೂ ಬಿಷ್ಣುಪುರ್ ಜಿಲ್ಲೆ ಸೇರಿ ಒಟ್ಟು 7 ಜಿಲ್ಲೆಗಳಲ್ಲಿ ಕರ್ಫ್ಯೂ ಹೇರಲಾಗಿದೆ. ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ಇತ್ತ ಮಣಿಪುರ ಸಿಎಂ ಅಲ್ಲಿನ MLAಗಳಿಗೆ ಸಮನ್ಸ್ ನೀಡಿ ತುರ್ತು ಸಭೆ ಮಾಡೋಕೆ ಹೇಳಿದ್ದಾರೆ. ಇತ್ತ ಕೇಂದ್ರ ಗೃಹ ಸಚಿವಾಲಯ ಕೂಡ ಇಂಪಾರ್ಟೆಂಟ್ ಸೂಚನೆ ಕೊಟ್ಟಿದೆ. ಮಣಿಪುರದ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ. ಅಲ್ಲಿ ನಡೀತಾ ಇರೋ ಹಿಂಸಾಚಾರವನ್ನು ತಡಿಬೇಕು, ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯನ್ನು ಮರುಸ್ಥಾಪಿಸೋಕೆ ಅಗತ್ಯ ಕ್ರಮಗಳನ್ನು ತಗೊಳ್ಳಿ ಅಂತ ಭದ್ರತಾ ಪಡೆಗಳಿಗೆ ನಿರ್ದೇಶನಗಳನ್ನು ಜಾರಿ ಮಾಡಿದ್ದಾರೆ. ಅಲ್ಲದೆ ಹಿಂಸಾಚಾರಗಳಲ್ಲಿ ತೊಡಗಿಸಿಕೊಂಡಿರೋರ ವಿರುದ್ಧ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ಕೇಂದ್ರ ಗೃಹ ಇಲಾಖೆ ಭದ್ರತಾ ಪಡೆಗಳಿಗೆ ಆದೇಶ ನೀಡಿದೆ. ಈ ಹಿಂಸಾಚಾರಗಳ ತನಿಖೆ ನಡೆಸೋಕೆ ಕೆಲವೊಂದು ಇಂಪಾರ್ಟೆಂಟ್ ಕೇಸ್ಗಳನ್ನು NIAಗೆ ಈಗ ಹ್ಯಾಂಡ್ ಓವರ್ ಮಾಡಲಾಗಿದೆ. ಹಾಗೂ ಊಹಾಪೋಹಗಳಿಗೆ ಕಿವಿಗೊಡದೆ ಶಾಂತಿಯಿಂದ ಇರಿ, ಭದ್ರತಾ ಪಡೆಗಳೊಂದಿಗೆ ಕೋಆಪರೇಟ್ ಮಾಡಿ ಅಂತ ಸಾರ್ವಜನಿಕರಿಗೆ ಸರ್ಕಾರ ಒತ್ತಾಯ ಮಾಡಿದೆ. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆಯಲ್ಲಿ PM ನರೇಂದ್ರ ಮೋದಿ 3 ದೇಶಗಳ ಪ್ರವಾಸ ಕೈಗೊಂಡಿದ್ದಾರೆ. ಬ್ರೆಜಿಲ್, ನೈಜೀರಿಯಾ ಮತ್ತು ದಕ್ಷಿಣ ಅಮೆರಿಕದ ಗಯಾನಾ ದೇಶಗಳಿಗೆ ಹೋಗ್ತಿದ್ದಾರೆ. ನವೆಂಬರ್ 16ರಿಂದ 21ರವರೆಗೆ ಸುದೀರ್ಘ 6 ದಿನಗಳ ಕಾಲ ಮೋದಿ ಪ್ರವಾಸ ಮಾಡ್ತಾ ಇದ್ದಾರೆ. ಮೊದಲು ಆಫ್ರಿಕಾದ ನೈಜೀರಿಯಾಗೆ ವಿಸಿಟ್ ಮಾಡ್ತಿದ್ದಾರೆ. 17 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ನೈಜೀರಿಯಾಗೆ ಭೇಟಿ ಕೊಡ್ತಿರೋದು. ಮುಂಚೆ ಮನಮೋಹನ್ ಸಿಂಗ್ ಭೇಟಿ ಕೊಟ್ಟಿದ್ರು. ಇನ್ನು ಈ ಭೇಟಿ ವೇಳೆ ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ಟಿನಬು ಅವ್ರನ್ನ ಮೋದಿ ಮೀಟ್ ಮಾಡಲಿದ್ದಾರೆ. ಈ ವೇಳೆ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತು ಇತರ ಪಾರ್ಟ್ನರ್ಶಿಪ್ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ನೈಜೀರಿಯಾದ ಹಿಂದೂ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಂದಹಾಗೆ ಪೂರ್ವ ಆಫ್ರಿಕಾದಲ್ಲಿ ಬರೋ ನೈಜೀರಿಯಾ ಜೊತೆಗೆ ಭಾರತ ಸಾಕಷ್ಟು ಸಂಬಂಧಗಳನ್ನು ಇಟ್ಕೊಂಡಿದೆ. ಆಫ್ರಿಕಾದಲ್ಲೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ರಾಷ್ಟ್ರ. 2 ದೇಶಗಳು $15 ಬಿಲಿಯನ್ ವ್ಯಾಪಾರ ಮಾಡ್ತವೆ. ಭಾರತ ನೈಜೀರಿಯಾದಿಂದ ಹೆಚ್ಚಿನ ಕ್ರೂಡ್ ಆಯಿಲ್ ತರಿಸ್ಕೊಡುತ್ತೆ. ಸುಮಾರು $10 ಬಿಲಿಯನ್ ಮೌಲ್ಯದ ವಸ್ತುಗಳು ಅಲ್ಲಿಂದ ನಮಗೆ ಬರ್ತವೆ. ಹಾಗೆ ನಮ್ಮಿಂದ ಅಲ್ಲಿಗೆ $5 ಬಿಲಿಯನ್ ವಸ್ತುಗಳು ಹೋಗ್ತವೆ. ನಾವು ಅವರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಕೊಡ್ತೀವಿ. ಅಂದ್ರೆ ಕಚ್ಚಾ ತೈಲ ತರಿಸ್ಕೊಂಡು ರಿಫೈನ್ ಮಾಡಿರೋ ಪ್ರಾಡಕ್ಟ್ಸ್ ನಾವು ಅಲ್ಲಿ ಕೊಡ್ತೀವಿ. 2020-21ಕ್ಕೆ ಹೋಲಿಸಿದ್ರೆ 2021-22ರಲ್ಲಿ 2 ರಾಷ್ಟ್ರಗಳ ವ್ಯಾಪಾರ ಡಬಲ್ ಆಗಿದೆ. ಜೊತೆಗೆ ನೈಜೀರಿಯಾ ಭಾರತಕ್ಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪಾರ್ಟ್ನರ್ ಕೂಡ. ಇತ್ತೀಚೆಗೆ ನೈಜೀರಿಯಾ ತನ್ನ ದೇಶದ ಉಗ್ರಗಾಮಿಗಳನ್ನು ಮಟ್ಟ ಹಾಕೋಕೆ ಭಾರತದೊಂದಿಗೆ ಸೇರ್ಕೊಂಡು ಕೆಲಸ ಮಾಡೋದಾಗಿ ಹೇಳಿತ್ತು. ಅದಕ್ಕಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಕೂಡ ಮೀಟ್ ಮಾಡಿತ್ತು. ಸೊ ಇದರ ಬೆನ್ನಲ್ಲೇ PM ನರೇಂದ್ರ ಮೋದಿ ಈ ರಾಷ್ಟ್ರಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಆಫ್ರಿಕಾದಲ್ಲಿ ಭಾರತದ ಪ್ರಭಾವ ಮತ್ತು ಉಪಸ್ಥಿತಿಯನ್ನು ಹೆಚ್ಚು ಮಾಡೋ ಭಾಗವಾಗಿ ಮೋದಿ ಈ ಪ್ರವಾಸ ಕೈಗೊಂಡಿದ್ದಾರೆ. ಇನ್ನು ನೈಜೀರಿಯಾದಿಂದ ಟೇಕ್ ಆಫ್ ಆಗಿ ಮೋದಿ ಸೀದಾಲಿಂದ ಬ್ರೆಜಿಲ್ಗೆ ಹೋಗ್ತಾರೆ. ನವೆಂಬರ್ 18ನೇ ತಾರೀಕು ಬ್ರೆಜಿಲ್ನಲ್ಲಿ ನಡೆಯಲಿರೋ G20 ಸಮ್ಮಿಟ್ನಲ್ಲಿ PM ಪಾಲ್ಗೊಳ್ತಾರೆ. ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿರೋ ಗ್ಲೋಬಲ್ ಸೌತ್ ರಾಷ್ಟ್ರಗಳ ನಾಯಕರೊಂದಿಗೆ ಮೋದಿ ಇಂಟರಾಕ್ಟ್ ಮಾಡ್ತಾರೆ. ದ್ವಿಪಕ್ಷೀಯ ಮಾತುಕತೆಗಳನ್ನು ಕೂಡ ಲೈನ್ ಅಪ್ ಮಾಡಲಾಗಿದೆ. ಇದಾದ ಮೇಲೆ ನವೆಂಬರ್ 20ನೇ ತಾರೀಕು ಗಯಾನಾ ರಾಷ್ಟ್ರದ ಅಧ್ಯಕ್ಷರಾಗಿರೋ ಮೊಹಮ್ಮದ್ ಇರ್ಫಾನ್ ಅಲಿ ಆಹ್ವಾನದ ಮೇರೆಗೆ ಗಯಾನಾಗೆ ಪ್ರಯಾಣ ಇಟ್ಕೊಂಡಿದ್ದಾರೆ. ಈ ಮೂಲಕ 1968ರ ನಂತರ ಭಾರತದ ಪ್ರಧಾನಿಯೊಬ್ಬರು ಇದೇ ಮೊದಲ ಬಾರಿಗೆ ಗಯಾನಾಗೆ ಭೇಟಿ ಕೊಟ್ಟಂತಾಗುತ್ತೆ. ಈ ಸಂದರ್ಭದಲ್ಲಿ ಮೋದಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಮಾತುಕತೆ ನಡೆಸ್ತಾರೆ. ಅಲ್ಲದೆ ಇತರ ಹಿರಿಯ ನಾಯಕರನ್ನ ಕೂಡ ಮೀಟ್ ಮಾಡೋ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದಾರೆ. ಹಾಗೆ ಭಾರತೀಯ ಸಮುದಾಯದವರೊಂದಿಗೂ ಕೂಡ ಮಾತನಾಡೋ ಪ್ರೋಗ್ರಾಮ್ ಇದೆ. ಭಾರತದ ವಿದೇಶಾಂಗ ಸಚಿವಾಲಯ ಎಲ್ಲ ಮಾಹಿತಿಯನ್ನು ಶೇರ್ ಮಾಡಿದೆ. ಭಾರತದ ವಿರುದ್ಧ ಟಾರ್ಗೆಟೆಡ್ ಹತ್ಯೆಗಳು, ಮುಸುಕುದಾರಿಗಳ ಆರೋಪ, ಅಂದರೆ ಭಾರತ ಬೇರೆ ರಾಷ್ಟ್ರಗಳಲ್ಲಿ ಗೂಢಚಾರರನ್ನು ಬಿಟ್ಟು ಅಥವಾ ಸುಪಾರಿ ಕೊಟ್ಟು ಭಾರತದ ಶತ್ರುಗಳಿಗೆಲ್ಲ ಈ ರೀತಿ ಮುಗಿಸ್ತಾ ಇದೆ ಅನ್ನೋ ಆರೋಪಗಳ ನಡುವೆ PM ನರೇಂದ್ರ ಮೋದಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಉಗ್ರರು ಅವರವರ ಮನೆಯಲ್ಲಿದ್ದರೂ ಅವರಿಗೆ ಸೇಫ್ಟಿ ಇಲ್ಲ ಇನ್ನು ಮುಂದೆ ಅಂತ ಹೇಳಿದ್ದಾರೆ.
ಹಿಂದಿನ ಸರ್ಕಾರ ಇದ್ದಾಗ ಭಾರತದಲ್ಲಿ ಇಲ್ಲಿನ ನಾಗರಿಕರಲ್ಲಿ ಸೇಫ್ಟಿ ಬಗ್ಗೆ ಬೇರೆದೇ ಫೀಲಿಂಗ್ ಇತ್ತು. ನಾನು ಮುಂಬೈ ದಾಳಿಯ ರಿಪೋರ್ಟನ್ನು ನೋಡ್ತಾ ಇದ್ದೆ. ಅವತ್ತು ಉಗ್ರರ ಕಾಟದಿಂದ ಭಾರತೀಯರಿಗೆ ಸೇಫ್ಟಿ ಇಲ್ಲದ ರೀತಿ ಆಗೋಗಿತ್ತು. ಪಕ್ಕದ ರಾಷ್ಟ್ರಗಳು ಭಯೋತ್ಪಾದನೆಯನ್ನು ಸ್ಪಾನ್ಸರ್ ಮಾಡ್ತಾ ಇದ್ವು. ನಾನು ಕಾಶ್ಮೀರ ಭಾರತಕ್ಕೆ ವಿಲೀನವಾದ ಹಳೆ ನ್ಯೂಸ್ ವಿಡಿಯೋವನ್ನು ಕೂಡ ನೋಡಿದೆ. ಅಂದು 1947 ಅಕ್ಟೋಬರ್ನಲ್ಲಿ ವಿಲೀನವಾದಾಗ ಭಾರತೀಯರಲ್ಲಿ ಅದೆಷ್ಟು ಖುಷಿ ಇತ್ತು. ಅದಾದಮೇಲೆ ಆ ಸಂತೋಷ ಇರಲೇ ಇಲ್ಲ. ಅಲ್ಲಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗದೆ 7 ದಶಕಗಳಿಂದ ಕಾಶ್ಮೀರ ಹಿಂಸಾಚಾರದಲ್ಲಿ ಮುಳುಗಿದ್ದು ಬಹಳ ಬೇಜಾರಿನ ವಿಚಾರ. ಆದರೆ ಈಗ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ರೆಕಾರ್ಡ್ ವೋಟಿಂಗ್ ನಡೀತಿರೋದು ಕಂಡ್ರೆ ಬಹಳ ಖುಷಿಯಾಗುತ್ತೆ. ಅಲ್ಲಿನ ಯುವ ಜನತೆ ಹಿಂಸಾಚಾರ ಕೈಬಿಟ್ಟಿರೋದು ದೊಡ್ಡ ಸಾಧನೆ. ಅಂದಿನ ಸರ್ಕಾರ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಹೊಂದೋ ಹಾಗೆ ಪಾಲಿಸಿಗಳನ್ನು ರಚನೆ ಮಾಡ್ತಾ ಇದ್ರು. ಆದರೆ ಈಗ ಟೈಮ್ ಸಂಪೂರ್ಣ ಚೇಂಜ್ ಆಗಿದೆ. ಉಗ್ರರು ಇಲ್ಲಲ್ಲ, ಅವರವರ ಮನೆಯಲ್ಲೂ ಅವರಿಗೆ ಸೇಫ್ಟಿ ಇಲ್ಲ, ಆ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕೆನಡಾ ಹಾಗೂ ಭಾರತದ ನಡುವೆ ಉಗ್ರರ ವಿಚಾರಕ್ಕೇನೆ ಸಂಬಂಧ ಹಾಳಾಗಿತ್ತು. ಖಲಿಸ್ತಾನಿಗಳನ್ನು ಭಾರತ ನಮ್ಮ ದೇಶದಲ್ಲಿ ಹತ್ಯೆ ಮಾಡ್ತಾ ಇದೆ, ಇದು ನಮ್ಮ ಸಾರ್ವಭೌಮತ್ವಕ್ಕೆ ವಿರುದ್ಧ ಅಂತ ತುಡು ಬಾಯಿ ಬಡ್ಕೊಳ್ತಾ ಇದ್ರು. ಪಾಕಿಸ್ತಾನ ಕೂಡ ಇದನ್ನೇ ಹೇಳ್ತಾ ಬಂದಿತ್ತು. ಇತ್ತೀಚೆಗೆ ಅಮೆರಿಕನೂ ಇದೇ ರಾಗ ಹಾಡೋಕೆ ಶುರು ಮಾಡಿತ್ತು, ಅವನ್ಯಾರೋ ಪನ್ನನ್ ವಿಚಾರಕ್ಕೆ. ಅದರ ನಡುವೆನೇ ಈ ರೀತಿ ಹೇಳಿಕೆ ಬಂದಿರೋದು ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ಇದೇ ವೇಳೆ ಮೋದಿ ತಮ್ಮ ಸರ್ಕಾರದ ವೆಚ್ಚದ ಬಗ್ಗೆ ಕೂಡ ಮಾತನಾಡಿದ್ದಾರೆ, ಖರ್ಚುಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಮ್ಮ ಸರ್ಕಾರವನ್ನು ಜನ 3ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. 2014ರಲ್ಲಿ ದೇಶದ ಬಜೆಟ್ ಸುಮಾರು 14 ಲಕ್ಷ ಕೋಟಿ ರೂಪಾಯಿ ಇತ್ತು, ಆದ್ರೀಗ 48 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ನಮ್ಮ ಸರ್ಕಾರದ ಉದ್ದೇಶ ಏನು ಅಂದರೆ ಜನರಿಗಾಗಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡೋದು, ಜನರಿಗಾಗಿ ದೊಡ್ಡ ಮೊತ್ತದ ಹಣವನ್ನು ಸೇವ್ ಮಾಡೋದು ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಜಮೀರ್ ಅಹಮದ್ ಖಾನ್ ಕರಿಯಾ ರೈಟ್ ಹೇಳು ಅಂತ ಹೇಳಿರೋದೆಲ್ಲ ತುಂಬಾ ಈಗ ಕೋಲಾಹಲ ಕಾರಣ ಆಗಿದೆಯಲ್ಲ. ಈಗ ಅವರ ಪಾರ್ಟಿಯಿಂದಲೇ ವಿರೋಧ ಇದೆ ಇದಕ್ಕೆ. ಸಿಪಿ ಯೋಗೇಶ್ವರ್ ಕೂಡ ಬಹಿರಂಗವಾಗಿ ಇದನ್ನು ಖಂಡಿಸ್ತೀನಿ ಅಂತ ಹೇಳಿದ್ರು. ಈಗ DCM DK ಶಿವಕುಮಾರ್ ಜನಾಂಗೀಯ ನಿಂದನೆ ತಪ್ಪು, ನಾನು ಅದನ್ನು ಖಂಡಿಸ್ತೀನಿ, ಕಪ್ಪು ಬಿಳುಪು ಅಂತ ಕರೆಯೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಸಂಬಂಧ ಜಮೀರ್ ವಿರುದ್ಧ ಕ್ರಮ ತೆಗೆದುಕೊಳ್ತೀರಾ ಅಂತ ಕೇಳಿದಾಗ ಅವನ್ನೆಲ್ಲ ಆಮೇಲೆ ನೋಡೋಣ ಅಂತ ಹಾಗೆ ಬದಿಗೆ ತಳ್ಳಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರು ಕೂಡ ಜಮೀರ್ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷರು ಆಗಿರೋ ARM ಹುಸೇನ್ ಅಧ್ಯಕ್ಷರಿಗೆ ಪತ್ರ ಬರೆದು ಜಮೀರ್ ಪದ ಬಳಕೆಯಿಂದ ಪಕ್ಷದ ಇಮೇಜ್ಗೆ ತುಂಬ ಪೆಟ್ಟಾಗಿದೆ, ಉಪಚುನಾವಣೆಯ ಫಲಿತಾಂಶದ ಮೇಲೂ ತುಂಬ ಅಡ್ಡ ಪರಿಣಾಮ ಬೀರಿದೆ ಅಂತ ಆಲ್ರೆಡಿ ಒಂದು ಸೋಲೊಪ್ಕೊಳ್ಳೋ ಥರನೇ ಅವರು ಮಾತಾಡ್ತಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಇವರು ಆಗ್ರಹ ಮಾಡಿದ್ದಾರೆ. ಇನ್ನಿತ ಜಮೀರ್ ಅಹಮದ್ ಖಾನ್ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕುಮಾರಸ್ವಾಮಿ ವಿಚಾರದಲ್ಲಿ ಅಷ್ಟೇ ನಾನು ಮಾತನಾಡಿದ್ದು, ಒಕ್ಕಲಿಗ ಸಮುದಾಯದ ಬಗ್ಗೆ ಅಪಾರವಾದ ಗೌರವ ಇದೆ. ನಾನು ಆದಿಚುಂಚನಗಿರಿ ಮಠದಲ್ಲಿ ಬೆಳೆದಂಥ ಹುಡುಗ. ನಾನು JDSಗೆ ಬರೋಕೆ ಆದಿಚುಂಚನಗಿರಿಯ ಹಿರಿಯ ಸ್ವಾಮೀಜಿಗಳೇ ಕಾರಣ. ಕುಮಾರಸ್ವಾಮಿ ಹೇಳಿಕೆಯನ್ನು ತಿರುಚೋದರಲ್ಲಿ ನಿಸ್ಸೀಮರು, ಹಾಗಾಗಿ ಅವ್ರನ್ನ ಜನ ಯೂಟರ್ನ್ ಕುಮಾರಸ್ವಾಮಿ ಅಂತ ಕರೆಯೋದು ಅಂತ ಕುಮಾರಸ್ವಾಮಿಗೆ ಮತ್ತೊಂದು ನಾಮಕರಣವನ್ನು ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್. ಈಗ ಯೂಟರ್ನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ. ಇನ್ನೊಂದು ಕಡೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಸಚಿವ ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಡಿಸೆಂಬರ್ 3ನೇ ತಾರೀಕು ಸೂಕ್ತ ದಾಖಲೆಗಳೊಂದಿಗೆ ಬಂದು ಖುದ್ದು ಹಾಜರಾಗುವಂತೆ ಸೂಚಿಸಿದ್ದಾರೆ. ಅಂದರೆ ಜಮೀರ್ ತಮ್ಮ ಹಣಕಾಸು ವ್ಯವಹಾರದ ಕುರಿತ ಲೆಕ್ಕವನ್ನು ಲೋಕಾಯುಕ್ತಕ್ಕೆ ಈಗ ತೋರಿಸಬೇಕಾಗಿದೆ, ಏನೇನು ಮಾಡಿ ಎಷ್ಟೆಷ್ಟು ಗಳಿಸಿದ್ದಾರೆ, ಸಂಪಾದನೆ ಮಾಡಿದ್ದಾರೆ ಅಂತ. 3 ವರ್ಷಗಳ ಹಿಂದೆ ಜಮೀರ್ ವಿರುದ್ಧ ACBನಲ್ಲಿ ಜಾರಿ ನಿರ್ದೇಶನಾಲಯದ ವರದಿ ಆಧರಿಸಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ದಾಖಲಾಗಿತ್ತು. ACB ರದ್ದುಗೊಂಡ ನಂತರ ಆ ಪ್ರಕರಣದ ಮುಂದುವರಿದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಎತ್ಕೊಂಡಿದ್ರು. ಪ್ರಾಥಮಿಕ ಹಂತದ ತನಿಖೆ ಮುಗಿಸಿದ ಪೊಲೀಸರು ಈಗ ಅಕ್ರಮ ಆಸ್ತಿ ಸಂಬಂಧ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ಇದಕ್ಕೆ ಜಮೀರ್ ರಿಯಾಕ್ಟ್ ಮಾಡಿ ACB ಹೆಚ್ಚಿನ ತನಿಖೆಗಾಗಿ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ಹಸ್ತಾಂತರ ಮಾಡಿದೆ. ಅದು ಈಗ ನನಗೀಗ ನೋಟಿಸ್ ಕೊಟ್ಟಿದೆ ಅಷ್ಟೇ, ಇದು ಸಾಮಾನ್ಯ ನೋಟಿಸ್, ಇದರಲ್ಲಿ ಹೊಸತೇನು ಇಲ್ಲ ಅಂತ ಹೇಳಿದ್ದಾರೆ. ಏನೋ CM ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ಕೇಸ್ ಹಾಕಲಾಗಿದೆ. ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ತಕ್ಷಣ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿಕೊಂಡು ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ಕೊಟ್ಟಿದ್ದಾರೆ. 2 ತಿಂಗಳ ಹಿಂದೆ ಸ್ನೇಹಮಯಿ ಕೃಷ್ಣರ ಸ್ನೇಹಿತರು ಅಂತ ಹೇಳಿ ಒಂದಷ್ಟು ಜನ ಕಾಲ್ ಮಾಡಿ ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಬೇಡಿಕೆ ಇಟ್ಟಿದ್ರು. ಈಗ ಮತ್ತೆ ನನಗೆ ಕಾಲ್ ಮಾಡಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಆರೋಪ ಮುಂದುವರಿಸಿದರೆ ನಿಮ್ಮ ವಿರುದ್ಧ ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅನ್ನೋರು ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಕೆಲ ದಿನಗಳ ಹಿಂದಷ್ಟೇ CM ಪತ್ನಿ ಪಾರ್ವತಿ ಮತ್ತು CM ವಿರುದ್ಧ ಸ್ನೇಹಮಯಿ ಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಪ್ರತಿನಿತ್ಯ ಒಂದಿಲ್ಲೊಂದು ಆರೋಪ ಮಾಡಿ ಪ್ರೆಷರ್ ಹಾಕ್ತಿದ್ದಾರೆ. ಸಿದ್ದರಾಮಯ್ಯರ ತೇಜೋವಧೆ ಮಾಡ್ತಿದ್ದಾರೆ ಅನ್ನೋ ದೂರನ್ನು ಕೊಟ್ಟು ಅದ್ರ ಮೇಲೆ FIR ಕೂಡ ಮಾಡಲಾಗಿತ್ತು.
ಮತ್ತೊಂದು ಕಡೆ ಮೂಡಾ ಹಗರಣದಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಅಳಿಯ ಮಹೇಂದ್ರ ಮೇಲೆ ಆರೋಪ ಕೇಳಿಬಂದಿದೆ. 50-50 ಅನುಪಾತದಲ್ಲಿ ಮಹೇಂದ್ರ 19 ಸೈಟ್ ತಗೊಂಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಹೊಸ ಆರೋಪ ಮಾಡಿದ್ದಾರೆ. ಈ ಮೂಡಾ ಪ್ರಕರಣದಲ್ಲಿ ಮಾಜಿ ಮೂಡಾ ಆಯುಕ್ತ ನಟೇಶ್ ಅವರ ಮೇಲೂ ಕೂಡ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಇಡಿ ಅಧಿಕಾರಿಗಳು ಈಗ ಆಲ್ರೆಡಿ ವಿಚಾರಣೆ ನಡೆಸಿದ್ದು, ಲೋಕಾಯುಕ್ತ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ರು. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದ್ದು, ಈ ಸಂಬಂಧ ನಟೇಶ್ ಅವರಿಗೆ ಲೋಕಾಯುಕ್ತ ಪೊಲೀಸ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದೆ. ಜಾಗತಿಕ ಬ್ರೋಕರೇಜ್ ಕಂಪನಿ CLSA ಯು-ಟರ್ನ್ ಹೊಡೆದಿದೆ. ಚೀನಾ ಮೇಲೆ ಹೆಚ್ಚಾಗಿ ಹೂಡಿಕೆ ಮಾಡೋದು ಸರಿಯಲ್ಲ, ಭಾರತದ ಮೇಲೆ ಹೂಡಿಕೆ ಮಾಡಬೇಕು, ಚೀನಾ ಮೇಲೆ ಹೆಚ್ಚು ಹೂಡಿಕೆ ಮಾಡಿ ಅನ್ನೋ ನಮ್ಮ ಆದ್ಯತೆಯನ್ನು ಹಿಂದಕ್ಕೆ ಪಡೆದಿದ್ದೀವಿ ಅಂತ CLSA ತಿಳಿಸಿದೆ. ಯು-ಟರ್ನ್ ಹೊಡೆದಿದೆ. ಅಮೆರಿಕದ ಹೊಸ ಪ್ರೆಸಿಡೆಂಟ್ ಆಗಿ ಟ್ರಂಪ್ ಬರ್ತಾ ಇರೋದ್ರ ಬೆನ್ನಲ್ಲೇ CLSA ಕಂಪ್ಲೀಟ್ ಈ ಯು-ಟರ್ನ್ ಹೊಡೆದಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಚೀನಾದಿಂದ ಬರೋ ಆಮದಿನ ಮೇಲೆ ಹೆಚ್ಚಿನ ಸುಂಕ ವಿಧಿಸೋ ಸಾಧ್ಯತೆ ಇದೆ. ಇದರಿಂದ ಚೀನಾದಿಂದ ರಫ್ತಾಗೋ ಉತ್ಪನ್ನಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಚೀನಾದ ರಫ್ತು ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಭಾರತಕ್ಕೆ ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂತೆ 20% ಓವರ್ವೇಟ್ ಅಲೋಕೇಶನ್ ಮಾಡಿದೆ. ಅಂದಹಾಗೆ ಭಾರತೀಯ ಷೇರುಪೇಟೆ 1.5 ತಿಂಗಳಿಂದ ಬೀಳ್ತಾನೆ ಇದೆ. ವಿದೇಶಿ ಹೂಡಿಕೆದಾರರು ಭಾರತದಿಂದ ಕಾಲು ಕಿತ್ತು ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಪ್ರಪಾತಕ್ಕೆ ಬೀಳ್ತಾ ಇದೆ. ಚೀನಾದಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಅವರು. ಆದರೆ ಈಗ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ CLSA ಈ ಬ್ರೋಕರೇಜ್ ಫಾರ್ಮ್ ಚೀನಾ ಕೈಬಿಟ್ಟು ಭಾರತದ ಕಡೆಗೆ ವಾಲಿರುವುದು ಒಂದು ಸಣ್ಣ ಪಾಸಿಟಿವ್ ಭಾರತದ ಮಾರ್ಕೆಟ್ಗೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೆನಪಿನ ಶಕ್ತಿ ಮೇಲೆ ಟೀಕೆ ಮಾಡಿ ಅವರನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ಗೆ ಹೋಲಿಕೆ ಮಾಡಿದ್ದಾರೆ. ಮೋದಿ ಅವರ ಇತ್ತೀಚಿನ ಭಾಷಣಗಳಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ನೆನಪಿನ ಶಕ್ತಿಯನ್ನು ಕಳ್ಕೊಳ್ತಿದ್ದಾರೆ ಅನ್ಸುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷರಿಗೂ ಕೂಡ ನೆನಪಿನ ಶಕ್ತಿ ಇಲ್ಲ. ಬೈಡೆನ್ ಯುಕ್ರೇನ್ ಅಧ್ಯಕ್ಷರಿಗೆ ರಷ್ಯಾ ಅಧ್ಯಕ್ಷರು ಅಂತ ಹೇಳಿದರು. ಅವರಿಗೆ ಅರಳು ಮರಳಾಗಿದೆ, ಹಾಗೆ ಮೋದಿಗೂ ಆಗಿರಬಹುದು ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಮಹಾರಾಷ್ಟ್ರದ ಅಮರಾವತಿ ಚುನಾವಣಾ ಕ್ಯಾಂಪೇನ್ಗೆ ಆಗಮಿಸಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರ್ ಮತ್ತು ಬ್ಯಾಗ್ ಅನ್ನ ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ಮಾಡಿರುವ ಘಟನೆಯಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಚುನಾವಣಾ ರ್ಯಾಲಿ ಸಂಬಂಧ ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಗೆ ಆಗಮಿಸಿದಾಗ ಚುನಾವಣಾಧಿಕಾರಿಗಳು ಅಮಿತ್ ಶಾ ಬ್ಯಾಗ್ ಅನ್ನ ಕೂಡ ಚೆಕ್ ಮಾಡಿದ್ರು. ಈಗ ಮಹಾರಾಷ್ಟ್ರಕ್ಕೆ ಆಗಮಿಸಿದ್ದ ವಿಪಕ್ಷ ನಾಯಕರ ಬ್ಯಾಗ್ ಅನ್ನ ಕೂಡ ಚೆಕ್ ಮಾಡಲಾಗಿದೆ. ಇನ್ನೊಂದು ಕಡೆ ಛತ್ತೀಸ್ಗಢದಲ್ಲಿ ದೊಡ್ಡ ನಕ್ಸಲ್ ಭೇಟೆಯಾಗಿದೆ. 5 ಜನ ಮಾವೋವಾದಿಗಳನ್ನ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿದ್ದಾರೆ. ಬಸ್ತರ್ ಪ್ರಾಂತ್ಯದ ಅರಣ್ಯ ಪ್ರದೇಶದಲ್ಲಿ BSF, DRG ಮತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ನಕ್ಸಲ್ ಚಟುವಟಿಕೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿದ್ದಾರೆ. 2 ಸೈನಿಕರಿಗೂ ಕೂಡ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳು ಮತ್ತು ಮಾವೋವಾದಿಗಳ ಮೃತದೇಹಗಳನ್ನು ರಕ್ಷಣಾಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮನಕಲುಕುವ ಘಟನೆಯಾಗಿದೆ. ಅಗ್ನಿ ದುರಂತ ಉಂಟಾಗಿದೆ. ಕನಿಷ್ಠ 10 ನವಜಾತ ಶಿಶುಗಳು ಬಲಿಯಾಗಿವೆ. ಅಲ್ಲಿನ ರಾಣಿ ಲಕ್ಷ್ಮೀಬಾಯಿ ಕಾಲೇಜು ಆಸ್ಪತ್ರೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದಲ್ಲಿ ದುರಂತ ಉಂಟಾಗಿದೆ. 54 ಮಕ್ಕಳಿದ್ರು. ಈ ಪೈಕಿ 16 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. 28 ಮಕ್ಕಳು ಬಚಾವ್ ಮಾಡಲಾಗಿದೆ ಅಂತ ಝಾನ್ಸಿ DIG ಕಲಾನಿಧಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಆಸ್ಪತ್ರೆಯಲ್ಲಿ ಬೆಂಕಿ ಅನಾಹುತ ಆಗಿದೆ. ಈ ಬಗ್ಗೆ ಕನ್ಫರ್ಮೇಷನ್ ಇನ್ನಷ್ಟೇ ಸಿಗಬೇಕು. ಸದ್ಯಕ್ಕೆ ಆರದಿ ರಿಪೋರ್ಟ್ಸ್ ಬರ್ತಾ ಇವೆ. ಇನ್ನು ವಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಆಸ್ಪತ್ರೆಯಲ್ಲಿ ನೂಕುನುಗ್ಗಲುಂಟಾಯಿತು. ಬಳಿಕ 6 ಅಗ್ನಿಶಾಮಕ ದಳಗಳು ಬೆಂಕಿ ನಂದಿಸೋಕೆ ಸ್ಥಳಕ್ಕೆ ದೌಡಾಯಿಸಿ ಕಡೆಗೂ ಕೂಡ ಬೆಂಕಿ ನಂದಿಸಿದ್ರು. ಆದರೆ ಅಷ್ಟೆಲ್ಲ ಅನಾಹುತ ಆಗೋಗಿತ್ತು. ಆಸ್ಪತ್ರೆ ಹೊರಗಡೆ ಕೂಡ ದೊಡ್ಡ ಕೋಲಾಹಲ ಉಂಟಾಗಿದೆ. ಕಾನೂನು ಸುವ್ಯವಸ್ಥೆಯ ಪ್ರಾಬ್ಲಮ್ ಕೂಡ ಉಂಟಾಗಿದೆ. ಪೊಲೀಸರನ್ನು ಹಾಕಲಾಗಿದೆ. ಆಸ್ಪತ್ರೆಯಲ್ಲಿ ವಿದ್ಯುತ್ ಸಪ್ಲೈ ಕಟ್ ಮಾಡಲಾಗಿದೆ ಸದ್ಯಕ್ಕೆ. ಘಟನೆ ನಂತರ UP CM ಯೋಗಿ ಆದಿತ್ಯನಾಥ್ ರಿಯಾಕ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ತೀವ್ರ ಸಂತಾಪ ವ್ಯಕ್ತಪಡಿಸುತ್ತಿದ್ದೀವಿ ಅಂತ ಹೇಳಿದ್ದಾರೆ. ಮೃತಪಟ್ಟವರ ಫ್ಯಾಮಿಲಿಗೆ ತಲಾ 5 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡ ಮಕ್ಕಳಿಗೆ ತಲಾ 50,000 ರೂಪಾಯಿ ಸಹಾಯವನ್ನು ಘೋಷಿಸಿದ್ದಾರೆ. ಅತ್ತ ಖುದ್ದು PM ನರೇಂದ್ರ ಮೋದಿ ಇದಕ್ಕೆ ಸಂತಾಪ ವ್ಯಕ್ತಪಡಿಸಿ ಹೃದಯ ವಿದ್ರಾವಕ ಘಟನೆ ಇದು ಅಂತ ಹೇಳಿದ್ದಾರೆ. ಮೃತಪಟ್ಟ ಫ್ಯಾಮಿಲಿಗೆ PM ಫಂಡ್ನಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಅನೌನ್ಸ್ ಮಾಡಲಾಗಿದೆ. ಇನ್ನು ಇತ್ತೀಚೆಗೆ ಸ್ಪೇಸ್ ಎಕ್ಸ್ನ ಸ್ಟಾರ್ಶಿಪ್ ರಾಕೆಟ್ 5ನೇ ಫ್ಲೈಟ್ ಟೆಸ್ಟ್ ಅನ್ನು ಯಶಸ್ವಿಯಾಗಿ ಮಾಡಿತ್ತು. ಅದು ಇಡೀ ಜಗತ್ತಿನ ಗಮನ ಸೆಳೆದಿತ್ತು. ಇದೀಗ ಮತ್ತೊಂದು 6ನೇ ಫ್ಲೈಟ್ ಟೆಸ್ಟ್ ನಡೆಸೋಕೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಮುಂದಾಗಿದ್ದಾರೆ. ಇದು ಕೂಡ ಕಳೆದ ಬಾರಿ ಯಶಸ್ವಿಯಾಗಿ ನಡೆದ ಫ್ಲೈಟ್ ಟೆಸ್ಟ್ ನಂತೆ ಇರುತ್ತೆ. ಕಳೆದ ಬಾರಿ ಆಕಾಶಕ್ಕೆ ಹಾರಿದ ಜಸ್ಟ್ 2.5 ನಿಮಿಷದಲ್ಲಿ ಮೊದಲ ಸ್ಟೇಜ್ ಸೂಪರ್ ಹೆವಿ ಬೂಸ್ಟರ್ನಿಂದ 2ನೇ ಸ್ಟೇಜ್ ಸ್ಟಾರ್ಶಿಪ್ ಬೇರ್ಪಟ್ಟಿತ್ತು. ಜೊತೆಗೆ ಬೂಸ್ಟರ್ ವಾಪಸ್ ಲಾಂಚ್ ಪ್ಯಾಡ್ಗೆ ತಿರುಗಿ ಅದನ್ನು ಮೆಕ್ಯಾನಿಕಲ್ ಆರ್ಮ್ ಕ್ಯಾಚ್ ಮಾಡಿತ್ತು.
ಸುಮಾರು 121 ಮೀಟರ್ ಉದ್ದವಿದ್ದ ಸ್ಟಾರ್ಶಿಪ್ ಉಡಾವಣೆಯಾದ ಸುಮಾರು 1 ಗಂಟೆ ನಂತರ ಪ್ಲಾನ್ನಂತೆ ಹಿಂದೂ ಮಹಾಸಾಗರಕ್ಕೆ ವಾಪಸ್ ಬಂದಿತ್ತು. ಇದನ್ನೇ ಮಸ್ಕ್ ಪುನಃ ಪ್ರಯೋಗ ಮಾಡ್ತಾರೆ. ಆದರೆ ಡಿಫರೆನ್ಸ್ ಏನು ಅಂದರೆ ಈ ಬಾರಿ ಸ್ಟಾರ್ಶಿಪ್ನ ಅಪ್ಪರ್ ಸ್ಟೇಜ್ನಲ್ಲಿರುವಂತಹ ರ್ಯಾಪ್ಟರ್ ಇಂಜಿನ್ನ ಕೆಲ ಪ್ರಮುಖ ಟೆಸ್ಟಿಂಗ್ ಕೂಡ ನಡೆಸಲಾಗುತ್ತೆ. ನವೆಂಬರ್ 19ನೇ ತಾರೀಕು ಟೆಕ್ಸಸ್ನಲ್ಲಿರೋ ಸ್ಟಾರ್ ಬೇಸ್ ರಾಕೆಟ್ ಲಾಂಚ್ ಫೆಸಿಲಿಟಿಯಿಂದ ಈ ಫ್ಲೈಟ್ ಟೆಸ್ಟ್ ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳಲಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.